ಏನಜ್ಜಿ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಚಂದ್ರಿಕಾ ಆ ಪ್ರಶ್ನೆ? ಅಜ್ಜಿ ಏನ್ ಯೋಚನೆ ಮಾಡ್ತಾರೆ ಹೇಳು? ಈ ಮನೆ ಬಗ್ಗೆ, ಈ ಮನೆ ಮನುಷ್ಯರ ಬಗ್ಗೆ, ಅವರ ಆಯಸ್ಸು ಆರೋಗ್ಯದ ಬಗ್ಗೆ. ಕರೆಕ್ಟ್ ಅಜ್ಜಿ? ಏನೋ ಹೋಮ ಜೈನ ಕರ್ಕೊಂಡ್ ಬರ್ತೀನಿ ಅಂತಿದ್ರಿ, ಏನಜ್ಜಿ ಅದು? ಅದು ಹಾ ಅದು ಇನ್ನೂ ಅರ್ಥ ಆಗ್ಲಿಲ್ವಾ ಚಂದ್ರಿಕಾ? ಈ ಮನೆಗೆ ಏನೋ ದೊಡ್ಡ ಗಂಡಾಂತರ ಇದೆ ಅಂತ ಅಜ್ಜಿಗೆ ಯಾರೋ ಹೇಳಿರ್ತಾರೆ. ಅದು ಹೋಗ್ಬೇಕು ಅಂದ್ರೆ ಹೋಮ ಮಾಡ್ಬೇಕು ಅಂತ ಹೇಳಿರ್ತಾರೆ. ಆ ಹೋಮನ ಜೈ ಕೈಲೇ ಮಾಡಿಸಿ ಅಂತ ಹೇಳಿರ್ಬೇಕು. ಹೌದಾ ಅಜ್ಜಿ? ಹೋಮ ಮಾಡಿದ್ರೆ ಆ ಕಷ್ಟ ದೂರ ಆಗತ್ತೆ ಅಂತ ಅಂದ್ರೆ ಬೇಗ ಜೈನ ಕರ್ಕೊಂಡು ಹೋಗಿ ಆ ಹೋಮ ಮಾಡಿಸಬಹುದಲ್ವಾ ಅಜ್ಜಿ? ಹಾ, ಮಾಡಿಸಬಹುದೇ, ಆದ್ರೆ ಅದಕ್ಕೆ ಜೈ ಒಪ್ಕೋಬೇಕಲ್ಲ. ನಿನ್ನ ಅಳಿ ಅಂತೂ ಪರಮ ನಾಸ್ತಿಕ, ದೇವರನ್ನ ನಂಬಲ್ಲ, ದೆವ್ವಕ್ಕೆ ಹೆದರಲ್ಲ. ಮನೆಗೆ ಕಷ್ಟ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ. ಅದ್ರಲ್ಲೂ ಯಾರಿಗೆ ಯಾವ ಅಪಾಯ ಆಗುತ್ತೋ, ಒಂದ್ ವೇಳೆ ಗಂಗಾಗೆ ಆದ್ರೆ ಅವನ್ ತಡ್ಕೋತಾನ? ಆದ್ರೆ ಗಂಗಾಗೋಸ್ಕರ ಜೈ ಹೋಮ ಮಾಡ್ತಾನೆ ಅಂತೀಯಾ? ಗಂಗಾಗೋಸ್ಕರ ಪ್ರಾಣನಾದ್ರೂ ಕೊಡ್ತಾನೆ, ಹೋಮ ಮಾಡಲ್ವಾ? 100 ಹೋಮ ಮಾಡ್ತಾನೆ. ಅಜ್ಜಿ, ನೀವಿನ್ನೇನು ಯೋಚನೆ ಮಾಡಬೇಡಿ, ಈಗ್ಲೇ ಜೈಗ್ ವಿಷಯ ಹೇಳಿ ಹೋಮಕ್ಕೆ ಕರ್ಕೊಂಡು ಹೋಗಿ ಅಜ್ಜಿ. ಹೋಗಿ ಅಜ್ಜಿ. ನೀವು ಹೇಳಿದ್ರೆ ಜೈ ಇಲ್ಲ ಅನ್ನಲ್ಲ, ಖಂಡಿತವಾಗ್ಲೂ ನಿಮ್ ಜೊತೆ ಬರ್ತಾನೆ. ಬೇಗ ಕರ್ಕೊಂಡು ಹೋಗಿ. ದೇವ್ರು ಅವಳನ್ನ ಬದುಕಿಸೋದಕ್ಕೆ ಒಂದು ಅವಕಾಶ ಕೊಟ್ರೆ ಅವಳನ್ನ ಮುಗಿಸೋದಕ್ಕೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾನೆ. ಜೈ ಹೊರಗಡೆ ಹೋದ್ ಕೂಡ್ಲೆ ಅವಳನ್ನ ಮೇಲ್ ಕಳಿಸ್ಬಿಡೋಣ. ಹೌದು ಚಂದ್ರಿಕಾ, ದೇವರು ಎಲ್ರಿಗೂ ನ್ಯಾಯ ಕೊಟ್ಟಿದ್ದಾನೆ. ಈ ವಿಷಯ ನಿತ್ಯಾಗಿ ಹೇಳಿದ್ರೆ ಕುಣಿದಾಡ್ಬಿಡ್ತಾಳೆ. ಅಜ್ಜಿ, ಒಳಗಡೆ ಹೋಗಿ ಜೈ ಹತ್ರ ಮಾತಾಡಿ. ಬೇಗ ಜೈನ ಹೋಮ ಕರ್ಕೊಂಡು ಹೋಗಿ ಅಜ್ಜಿ, ಟೈಮ್ ಇಲ್ಲ. ಹೋಗಿ. ಕೂತ್ಕೊಳ್ಳಿ ಅಜ್ಜಿ. ಪರವಾಗಿಲ್ಲಮ್ಮ. ಜೈ, ನಾವು ಒಂದ್ ಕಡೆಗೆ ಹೋಗ್ಬೇಕು. ಎಲ್ಲಿಗಜ್ಜಿ? ಅದು ಗುಡಿಗೆ. ಯಾಕೆ? ಯಾಕೆ ಏನು ಅಂತ ಕೇಳ್ಬೇಡ, ನಾವು ಹೋಗ್ಬೇಕು ಅಷ್ಟೇ. ಈಗ ಗುಡಿಗೆ ಯಾಕೆ ಅಜ್ಜಿ? ಗುಡಿಗೆ ಯಾಕೆ ಹೋಗ್ತಾರೆ? ಅದೇ ಕೇಳ್ತಿದ್ದೀನಿ ಅಜ್ಜಿ, ಯಾಕೆ ಹೋಗ್ಬೇಕು? ಯಾಕೆ ಅಂದ್ರೆ ಏನೋ, ಮನುಷ್ಯಂಗೆ ಭಯ ಭಕ್ತಿ ಇರ್ಬೇಕು ಅಷ್ಟೇ ಹೊರತು. ಮನುಷ್ಯನಿಗೆ ಬೇಕಾಗಿದ್ದು ಭಕ್ತಿ ಭಯ ಅಲ್ಲ, ಶಕ್ತಿ ಧೈರ್ಯ. ನನ್ನ ಹತ್ರ ಸುಮ್ನೆ ವಾದ ಮಾಡ್ಬೇಡ. ನಾವ್ ಈಗ್ಲೇ ದೇವಿಪುರಕ್ಕೆ ಹೋಗ್ಬೇಕು.
ಅಲ್ಲಿ ಗುಡಿಲಿ ಹೋಮ ಮಾಡಿಸ್ಬೇಕು. ದೇವಿಪುರದ ಗುಡಿಲಿ ಹೋಮನ? ಯಾಕೆ ಮೊನ್ನೆ ನೀವು ಮಾಡಿದ್ದು ಸಾಕಾಗ್ಲಿಲ್ವಾ? ಮತ್ತೆ ಹೋಗ್ಬೇಕಾ? ಏನ್ ಅಗತ್ಯ ಇಲ್ಲ. ಅಗತ್ಯ ಇದೆ ಕಣ. ಏನ ಅಗತ್ಯ? ಅದು ದಯವಿಟ್ಟು ನನ್ನನ್ನು ಏನು ಕೇಳಬೇಡ. ನನ್ನ ಮಾತು ಕೇಳಿ ನನ್ನ ಜೊತೆ ಬಾ. ಸಾರಿ ಅಜ್ಜಿ, ಗಂಗನ್ ಬಿಟ್ಟು ನಾನು ಎಲ್ಲೂ ಬರಲ್ಲ. ಗಂಗಂಗೋಸ್ಕರನೇ ಬಾ ಅಂತಿದ್ದೀನಿ ಕಣ. ನಂಗೋಸ್ಕರನಾ? ನನಗೋಸ್ಕರ ಯಾಕೆ ಅಜ್ಜಿ? ಆ ಹೋಮ ಮಾಡಿಸ್ತಾ ಇರೋದೇ ನಿನ್ಗೋಸ್ಕರ. ಅವಳಿಗೋಸ್ಕರ ಹೋಮ ಯಾಕೆ ಮಾಡ್ಬೇಕು? ಹೋಮ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಯಾರಿಗ ಒಳ್ಳೇದಾಗುತ್ತೆ? ಗಂಗಾಗೆ ಕಣೋ. ಅವಳಿಗೆ ಒಳ್ಳೇದ್ ಮಾಡೋದಕ್ಕೆ ನಾನಿದ್ದೀನಿ. ಮತ್ತೆ ನಾವು ಯಾವ ಹೋಮ ಮಾಡೋದು ಬೇಕಾಗಿಲ್ಲ. ಬಾಯಿಗೆ ಬಂದಾಗ ಮಾತಾಡ್ಬೇಡ. ದೊಡ್ಡೋಳು ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಸಾರಿ ಅಜ್ಜಿ, ನೀವೆಷ್ಟು ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನೀನಾದ್ರೂ ಹೇಳು ಗಂಗಾ. ಏನ್ ಹೇಳಿ ಅಜ್ಜಿ? ಇನ್ 4 ದಿನನೂ ಇವರು ನನ್ನ ಪಕ್ಕನೇ ಇರ್ಲಿ ಅಂತ ಆಸೆ ಪಡ್ತಿದ್ದೀನಿ. ಈಗ ನಾನೇ ಅವ್ರಿಗೆ ಹೋಗಿ ಅಂತ ಹೇಗೆ ಹೇಳಿ? ಜೀವನ ಪೂರ್ತಿ ಅವ್ನು ನಿನ್ ಪಕ್ಕ ಇರೋದಕ್ಕೆ ಈ ಹೋಮ, ಅರ್ಥ ಮಾಡ್ಕೊ. ಮನುಷ್ಯನ ಒಟ್ಗಿಡೋದು ಪ್ರೀತಿ, ವಾತ್ಸಲ್ಯ, ನಂಬಿಕೆನೆ ಹೊರತು ಯಜ್ಞ, ಯಾಗ, ಹೋಮ ಅಲ್ಲ ಅಜ್ಜಿ. ನಿನಗ್ ಗೊತ್ತಿಲ್ಲ ಕಣೋ, ಇದು ತುಂಬಾ ದೊಡ್ಡ ವಿಷಯ. ಒಂದು ಅಪಾಯ ಬರ್ತಾ ಇದೆ. ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಹೋಮ ಮಾಡಿಸ್ಬೇಕು. ಏನ ಅಪಾಯ? ಅದು ನಾನು ಹೇಳೋಕ್ಕಾಗಲ್ಲ ಜೈ, ಅರ್ಥ ಮಾಡ್ಕೊ. ನಾನಿರೋವಾಗ ಗಂಗನ್ಗೆ ಯಾವ ಅಪಾಯನೂ ಆಗಲ್ಲ ಅಜ್ಜಿ, ಆಗೋಕ್ಕೂ ಬಿಡಲ್ಲ. ಕಣ್ಣಿಗೆ ಕಾಣಿಸೋ ಶತ್ರು ಜೊತೆ ಹೋರಾಡ್ಬೋದು, ಕಣ್ಣಿಗೆ ಕಾಣಿಸ್ತಾ ಇರೋ ಶತ್ರು ಜೊತೆ ಹೇಗೆ ಹೋರಾಡೋದು? ಗಂಗನ್ ಶತ್ರು ಯಾರು ಅಂತ ನನಗೆ ಗೊತ್ತಿದೆ. ಅವಳು ಯಾವ ರೂಪದಲ್ಲೇ ಬಂದ್ರು ನಾನು ಅವಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಗಂಗಾ ಶತ್ರುಗಳು ನೀನ್ ಅನ್ಕೊಂಡವ್ರಲ್ಲ ಕಣೋ, ಅದು ಬೇರೆನೆ, ತುಂಬಾ ಶಕ್ತಿ ಇರೋದು. ಅದನ್ನ ಎದುರಿಸೋಕೆ ನಮ್ಮ ಮನುಷ್ಯರಿಗಿರೋ ಶಕ್ತಿ ಸಾಲೋದಿಲ್ಲ. ದೈವ ಶಕ್ತಿ ಸಹಾಯ ಬೇಕು, ದೇವ್ರ ಬಲ ಬೇಕು. ನನ್ ಮಾತು ಕೇಳು ಜೈ. ನೀವು ಇನ್ನೇನಾದ್ರೂ ಹೇಳಿ ಅಜ್ಜಿ, ಕೇಳ್ತೀನಿ. ಗಂಗಾ ಪ್ರಾಣಕ್ಕೆ ಅಪಾಯ ಬರುತ್ತೆ ಕಣೋ. ಹೇಗ್ ಬರುತ್ತೆ? ಹೇಗೆ ಅಂದ್ರೆ ಅದು ಅದು 2-3 ದಿನದಲ್ಲಿ ಡೆಲಿವರಿ ಇದೆಯಲ್ಲ, ಅವಳಿಗೇನಾದ್ರೂ ಕಷ್ಟ ಆದ್ರೆ? ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದು ಕಷ್ಟ ಆಗಿ ಸಿಸೇರಿಯನ್ ಮಾಡ್ಬೇಕಾದ್ ಬಂದ್ರೆ ಆಗ ಹೋಗ್ಬೇಕಾಗಿದ್ದು ಹಾಸ್ಪಿಟ್ಲಿಗೆ ಹೊರತು ಹೋಮ ಯಾಗ ಮಾಡೋದಕ್ಕಲ್ಲ. ತಲೆ ಏನಾದ್ರೂ ಕೆಟ್ಟಿದ್ಯಾನೋ ನಿನ್ಗೆ? ಹೇಳೋದು ಅರ್ಥ ಆಗಲ್ವಾ? ಗಂಗನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರೆ ಕಿವಿ ಮೇಲೆ ಹಾಕೋತಿಲ್ವಲ್ಲ. ಗಂಗನ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಂತೀಯ, ಹೋಮ ಮಾಡ್ಸಕ್ಕಾಗಲ್ವಾ? ದೇವ್ರನ್ನ ನಂಬೋದಿಲ್ವಾ? ಏನ್ರಿ ಅಜ್ಜಿ ಅಷ್ಟೆಲ್ಲ ಕೇಳ್ಕೊತಿದಾರಲ್ಲ, ಹೋಗ್ ಬನ್ರಿ. ನನಗಿಷ್ಟ ಇಲ್ಲ ಗಂಗಾ. ಈಗ ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾನು ಇಲ್ದಿದ್ದಾಗ ಏನಾದರೂ ಆದ್ರೆ? ನನ್ನ ನೋಡ್ಕೊಳ್ಳೋಕೆ ಅತ್ತೆ ಇದಾರಲ್ಲ ರೀ, ನನ್ಗೇನು ಆಗಲ್ಲ. ಅಲ್ದೆ ನನಗೆ ಒಳ್ಳೇದಾಗ್ಲಿ ಅಂತ ಅಲ್ವಾ ಹೋಮ ಮಾಡಿಸ್ತಿರೋದು. ಹೋಗ್ ಬನ್ರಿ. ಬಾ ಜೈ, ತಡ ಮಾಡಬೇಡ. ನೀನ್ ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನನ್ ಜೊತೆ ಬಂದು ಹೋಮ ಮಾಡಿಸ್ತೀಯಾ ಇಲ್ಲ ನನ್ ಚಿತೆಗೆ ಬೆಂಕಿ ಇಡ್ತೀಯಾ? ನಡೀರಿ ಅಜ್ಜಿ. ಹುಷಾರಾಗಿರು ಗಂಗಾ. ಸಮಯ ಇಲ್ಲ, ಬೇಗ ಬಾ ಜೈ. ಹಾ,
ಹೊರಗಿಂದ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ಯಾ ಮಾಮ್? ಶಿಟ್! ಫೋನ್ 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 ನನ್ನ ಫೋನ್ ಹಾಲಲ್ಲೇ ಇದೆಯಲ್ಲ. ಶಿಟ್ ಶಿಟ್. ಇದೇನೆ ಇಷ್ಟೊತ್ತಿಗೆ 100 ಸಲ ಕಾಲ್ ಮಾಡಿ ಸಾಯಿಸೋ ನಿತ್ಯ ನಾವು ಇಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಲ್ಲ? ಇದೇನೋ ವಿಚಿತ್ರವಾಗಿದೆಯಲ್ಲ. ಅವಳು ರಿಸೀವ್ ಮಾಡದೇ ಇರೋದೇ ನಮ್ಗೆ ಒಳ್ಳೇದ್ರಿ. ಅವಳು ಫೋನ್ ಮಾಡಿ ಏನೋ ಒಂದು ಹೇಳೋದು, ನಾವು ಗಾಬರಿ ಬಿದ್ದು ಏನೋ ಒಂದು ತಪ್ಪು ಮಾಡೋದು. ಈಗೇನ್ ಮಾಡೋದು? ಅಜ್ಜಿ ಜೈ ನಾಣಿ ಹೊರಡ್ತಿದ್ದಾರೆ. ಅತ್ಗೆ ಹೇಗೂ ಅಡಿಗೆ ಮನೇಲೆ ಏನಾದ್ರೂ ಮಾಡ್ತಿರ್ತಾರೆ. ಜೈ ಹೊರಗಡೆ ಹೋದ್ಮೇಲೆ ನಾವು ಮೇಲ್ ಹೋಗಿ ಸೈಲೆಂಟ್ ಆಗಿ ಆ ಗಂಗನ ಮೇಲ್ ಕಳಿಸ್ಬೋದು. ಆಮೇಲೆ ನಿತ್ಯ ಹತ್ರ ಹೋಗಿ ಗುಡ್ ನ್ಯೂಸ್ ಹೇಳೋಣ. ನಮ್ಗೆಲ್ಲ ಕೂಡ್ ಬರ್ತಿದ್ಯಲ್ಲ ಚಂದ್ರಿಕಾ. ಹಾ, ಅವ್ರ ಕಾರ್ ಹೋಯ್ತಾ ಇಲ್ವಾ? ಹೋಗಿ ನೋಡೋಣ ಬಾ. ಹತ್ತು ನಾಣಿ, ಹೊರಡೋಣ. ಒಂದ್ ನಿಮಿಷ ಸರ್, ನಿಮ್ಮ ಅತ್ತೆನ ಮಾವನ್ನು ಕೂಡ ಕರ್ಕೊಂಡು ಹೋಗೋಣ. ಮತ್ತೆ ಅವ್ರು ಯಾಕೆ ನಾಣಿ? ಗಂಗಾ ಮೇಡಮ್ಗೆ ಅವ್ರೇನು ಮಾಡದೇ ಇರ್ಲಿ ಅಂತ. ಅಂದ್ರೆ ಅಜ್ಜಿ, ನಾವು ಹೋಗ್ತಿರೋದು ಹೋಮಕ್ಕಲ್ವಾ? ಹೋಮದಲ್ಲಿ ಸಾರ್ ಜೊತೆ ಅವ್ರ ಅಪ್ಪ ಅಮ್ಮನೂ ಕೂತ್ಕೋಬೇಕು. ಆದ್ರೆ ದೊಡ್ಡ ಸಾರ್ ಊರಲ್ಲಿ ಇಲ್ವಲ್ಲ, ಆ ಅಪ್ಪ ಅಮ್ಮ ಬದಲಿಗೆ ಅತ್ತೆ ಮಾವನ ಕೂತ್ಕೊಂಡ್ರೆ ಶಾಸ್ತ್ರ ಕರೆಕ್ಟ್ ಆಗತ್ತೆ. ಬೇಗ ಹೋಗಿ ಕರ್ಕೊಂಡ್ ಬಾ. ಆಯ್ತು ಸರ್. ನಾಣಿ, ಮೇಡಮ್, ಏನ್ ವಾಪಸ್ ಬಂದೆ? ಅವ್ರ ಜೊತೆ ಹೋಗಲ್ವಾ? ಹೋಗ್ತಿದ್ದೀನಿ. ನಿಮ್ ನಾದ್ನಿನ ಅವ್ರ ಗಂಡನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕರ್ಕೊಂಡ್ ಹೋಗು ನಾಣಿ. ಅಲ್ಲಿ ಏನಾದ್ರೂ ಕೆಲ್ಸ ಮಾಡಕ್ಕೆ ಕೆಲ್ಸಕ್ ಬರ. ಏನೋ ನೀನ್ ಇನ್ನೂ ಹೋಗಿಲ್ವಾ? ಇಲ್ಲ, ನಿಮ್ಮಿಬ್ರನ್ನ ಸಾರು ಕರ್ಕೊಂಬ ಅಂದ್ರು. ಯಾಕೆ? ಹೋಮಕ್ಕೆ ನೀವು ಕೂಡ ಬರ್ಬೇಕಂತೆ. ಹೋಮದಲ್ಲಿ ಸಾರ್ ಜೊತೆ ನೀವು ಕೂಡ ಕೂತ್ಕೋಬೇಕಂತೆ. ಹೋಮಕ್ಕೆ ನಾವ್ಯಾ ಕೂತ್ಕೋಬೇಕು? ನಿಮ್ಮನ್ನ ಕೂತ್ಕೊಂಡಿದ್ದು ಹೋಮ ಕುಂಡದಲ್ಲ, ಹೋಮದ ಮುಂದೆ. ಅದಕ್ಕೆ ನಾವ್ ಯಾಕೋ? ಯಾಕೆಂದ್ರೆ ಏನು? ನೀವು ಈ ಫ್ಯಾಮಿಲಿ ಮೆಂಬರ್ಸ್, ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರೆ ಕೊಡ್ಲಿಲ್ಲ ಅಂತೀರಾ, ಕೊಟ್ರೆ ಯಾಕೆ ಅಂತೀರಾ. ನೀವ್ ಬೇಗ ಹೊರಡಿ, ಟೈಮ್ ಆಯ್ತು. ಹಾಗಲ್ವೋ, ನಮ್ಗೆ ಬೇರೆ ಕೆಲಸ ಇದೆ. ಆ ಕೆಲಸದಿಂದ ನಿಮ್ಮನ್ನ ತಪ್ಸೋಕೆ ಕರ್ಕೊಂಡು ಹೋಗ್ತಿರೋದು. ಏನಂದೆ ನೀನು? ಹೋಮ ಕೂಡ ಒಂದು ಕೆಲಸ ಅಲ್ವಾ ಅಂತ ಹೇಳ್ತಿದ್ದೀನಿ. ಬನ್ನಿ. ಇದೇನೆ ಹೀಗ್ ಬುಕ್ ಆದ್ವಿ. ನಾವ್ ಅಲ್ಲಿ ಹೋದ್ರೆ ಇಲ್ಲಿ ಮರ್ಡರ್ ಮಾಡೋರು ಯಾರು? ನಿತ್ಯಕ್ಕೆ ಕಾಲ್ ಮಾಡಿ ವಿಷಯ ಹೇಳೋಣ, ಅವಳೇ ನೋಡ್ಕೋತಾಳೆ. ಏನ್ ಮೇಡಮ್ ಅದು ಗುಸುಗುಸು? ಬೇಗ ಹೊರಡಿ. ಕಲ್ಪನಾ ಮೇಡಮ್, ಗಂಗಾ ಮೇಡಮ್ ಜೋಪಾನ. ನಾನು ತಿರುಗಿ ಬರೋವರೆಗೂ ಮೇಡಮ್ನ ಹುಷಾರಾಗಿ ನೋಡ್ಕೊಳ್ಳಿ, ಎಲ್ಲೂ ಹೋಗ್ಬೇಡಿ. ನಾನ್ ಎಲ್ಲಿ ಹೋಗ್ಲಿ ನಾಣಿ, ಗಂಗಾ ಪಕ್ಕದಲ್ಲೇ ಇರ್ತೀನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ತಿರುಗ್ ಬನ್ನಿ. ಅಣ್ಣ ಅತ್ಗೆ, ಹೋಮಕ್ ಕೂತ್ಕೊಂಡು ಸ್ವಲ್ಪ ಪುಣ್ಯ ಆದ್ರೂ ಪಡ್ಕೊಂಡ್ ಬನ್ನಿ. ಹಲೋ, ಬನ್ನಿ ಹೋಗೋಣ. ಬನ್ನಿ. ಬೇಗ ಕಾರ್ ಎತ್ತಿ ಕೃಷ್ಣ ಸರ್.
ಭಟ್ರೆ ಹೇಳಮ್ಮ. ಅಲ್ಲೇನಾದ್ರೂ ಬೇಕಾ ಅಂತ ನೋಡಿ. ಏನು ಬೇಡಮ್ಮ, ಇಲ್ಲೆಲ್ಲ ಬಂದಾಯ್ತಲ್ವಾ? ಅದೆಲ್ಲ ರೆಡಿ ನೀವ್ ಮಾಡಿ. ನೋಡ್ತಾ ಇರಿ, ಇವಾಗ್ಲೇ ಬಂದೆ. ಜೈ, ನಡಿ ನಡಿ. ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯಲಂಬಿತಾಂಭುಜಂಗಲಿಂಗಮಾಲಿಕಾಂತಮಡ್ಡಮಡ್ಡಮಡ್ಡಮನ್ನಿನಾದಮಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ. ಇಂದ್ರ ನಂದಿನಿ ಮಾನಸೇ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ. ಜೈ, ನಮಃ ಶಿವ. ಬನ್ನಿ ಸ್ವಾಮಿ. ಬಂದಿದ್ದಕ್ಕೆ ಥ್ಯಾಂಕ್ಸ್ ಜೈ. ಅಜ್ಜಿ, ಇವ್ರೇನಿಲ್ಲಿ? ನಮ್ಮ ಫ್ಯಾಮಿಲಿಗೂ ಇವ್ರಿಗೂ ಏನು ಸಂಬಂಧ? ಯದ್ಭಾವಂ ತದ್ಭವತಿ. ನೀನು ಮನ್ಸಲ್ಲಿ ಏನನ್ಕೋತೀಯೋ ನಿನ್ ಮುಂದೆ ಅದೇ ಬರುತ್ತೆ. ನೀನ್ ನೋಡೋದು ಒಳ್ಳೇದಾಗ್ಲಿ ಕೆಟ್ಟದೇ ಆಗ್ಲಿ ಅದು ನಿನ್ ಮನ್ಸಲ್ಲೇ ಇರುತ್ತೆ. ಈ ತರ ಬುರುಡೆ ಮಾತು ಹೇಳಿ ಜನರಿಗೆ ಮೋಸ ಮಾಡು, ನನ್ನನ್ನಲ್ಲ. ಜೈ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ದೊಡ್ಡವಳಾಗಿ ನಾನು ಹೇಳ್ತಾ ಇದ್ದೀನಿ, ದೊಡ್ಡವ್ರಿಗೆ ಈ ರೀತಿ ಅವಮಾನ ಮಾಡಬೇಡ. ಜೈ, ನಿನಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ಇದು ಗಂಗಾ ಒಳ್ಳೇದಕ್ಕೆ ಮಾಡ್ತಿರೋ ಹೋಮ. ನೀನು ಖಂಡಿತ ಮಾಡಬೇಕು. ಮಾಡಕ್ಕಂತಾನೆ ಅಲ್ವೇನಮ್ಮ ಇಷ್ಟು ದೂರ ಬಂದಿರೋದು. ಮಾಡೇ ಮಾಡ್ತಾನೆ. ಸರ್, ಮೃತ್ಯುಂಜಯ ಹೋಮ ಮಾಡೋದು ಒಳ್ಳೇದೇ ಸರ್. ನೀವು ಇನ್ನೇನು ಯೋಚನೆ ಮಾಡಬೇಡಿ, ತುಂಬ ಹೊತ್ತಾಗಲ್ಲ. ಹೋಮ ಮುಗಿಯೋವರೆಗೂ ಪ್ರಶಾಂತವಾಗಿರಿ ಸರ್. ನಡಿ ಜೈ, ತಡ ಆಗುತ್ತೆ. ನಡಿ, ನೀವು ನಡೀರಿ ಸ್ವಾಮಿ. ಬಾರೋ. ಜೈ ಹೋಮ ಮಾಡಿದ್ರೆ ಗಂಗಾ ಬದುಕ್ತಾಳೆ. ನಾವು ಗಂಗನ ಸಾಯಿಸಿದ್ರೆ ಅವಳು ಸತ್ತಿರ್ತಿದ್ಲು. ಆ ನಾಣಿಯಿಂದ ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಛೇ, ನಮಗ್ ಚಾನ್ಸ್ ಮಿಸ್ ಆಯ್ತು ಅಂದ್ರೆ ಅರ್ಥ ಇದೆ. ಆ ನಿತ್ಯ ಯಾಕೆ ಮಿಸ್ ಮಾಡ್ಕೋತಿದ್ದಾಳೆ ಗೊತ್ತಾಗ್ತಿಲ್ವಲ್ಲ. ಫೋನ್ ರಿಸೀವ್ ಮಾಡ್ದೆ, ಅವಳು ಏನ್ ಮಾಡ್ತಿದ್ದಾಳೆ? सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। ಇಷ್ಟು ಮಿಸ್ ಕಾಲ್ಸ್ ಇದೆಯಲ್ಲ, ಇಷ್ಟು ಬೇಗ ಪೌಡರು ಚಂದ್ರಿಕಾ ಗಂಗಾನ ಮುಗಿಸ್ಬಿಟ್ರಾ?
ಅದಕ್ಕೆ ಇಷ್ಟು ಕಾಲ್ಸ್ ಮಾಡಿದಾರಾ?